ಇವತ್ತು ಯಾವ ಒಂದು ಪ್ರಾಡಕ್ಟ್ ಅನ್ನ ಹೇಳ್ಕೊಡ್ತೀರಾ? ಇವಾಗ ಕೆಲವರು ಹೇಳ್ತಾರೆ ನಂಗೆ ಮೋಷನ್ ಮಾಡ್ಬೇಕಾದ್ರೆ ಬರ್ನಿಂಗ್ ಆಗುತ್ತೆ ಅಂತ, ಉರಿ ಆಗುತ್ತೆ, ಗುದದ್ವಾರದಲ್ಲಿ ಉರಿ ಬರುತ್ತೆ, ಬರ್ನಿಂಗ್ ಮಾಡುತ್ತೆ. ಒಂದೇ ಗ್ರೀನ್ ಕಲರ್ ತಗೊಂಡ್ರೆ ಸಾಕು. ನೋಡಿ, ಈ ಗ್ರೀನ್ ಕಲರ್ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಏನಸ್ ಜಾಯಿಂಟ್ ಅಲ್ವಾ ಇದು, ಈ ಏನಸ್ ಜಾಯಿಂಟ್ ನಂಬರ್ 3 ಅಂತ, ಇಲ್ಲಿ ನಂಬರ್ 3 ಬರಿಬೇಕು. ಅದ್ರ ಜೊತೆಗೆ ಇವಾಗ ಲಾರ್ಜ್ ಇಂಟೆಸ್ಟೈನ್ ಫಸ್ಟ್ ಜಾಯಿಂಟ್ ಯಾವುದು, ರೈಟ್ ಹ್ಯಾಂಡ್ ಕಿರುಬೆರಳು ಮೊದಲೇ ಜಾಯಿಂಟ್ ಲಾರ್ಜ್ ಇಂಟೆಸ್ಟೈನ್ ಅಲ್ವಾ, ಅಲ್ಲೂ ಕೂಡ ನಂಬರ್ 3 ಅಂತ ಬರೀಬೇಕು. ಇದನ್ನ ಬರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಲ್ಲಿ ಉರಿ ಊತನೂ ಇರುತ್ತೆ. ಕೆಲವರಿಗೆ ಅಲ್ಲಿ ಉರಿಯಾಗಿ ಉರಿ ಆಗತ್ತೆ, ಒಂಥರ ಬಬ್ಬಲ್ಸ್ ತರ ಬಂದ್ಬಿಟ್ಟು ಕ್ರ್ಯಾಕ್ ಆಗಿ ಗಾಯ ಆಗಿರುತ್ತೆ, ಅಂತದ್ದು ಕೂಡ ಸರಿ ಹೋಗ್ತಾ ಬರುತ್ತೆ. ಇದು ತುಂಬಾ ಜನಕ್ಕೆ ತುಂಬಾ ಅಂದ್ರೆ ನಾವೆಲ್ಲಿ ಪ್ರೋಟೋಕಾಲ್ ನ ಏನ್ ಕೊಡ್ತೀವಿ ಅದ್ರದ್ದು ಉಪಯೋಗ ನಮ್ಗೆ ಗೊತ್ತಿರುತ್ತೆ. ಬಂದ್ಬಿಟ್ಟು ಬರೇ ಕಲರ್ಸ್ ಹಾಕೊಂಡೆ ಎಷ್ಟೊಂದ್ ಜನ ಈ ತರ ನಂಬರ್ ನ್ಯೂಮರಾಲಜಿ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು, ಅದನ್ನ ಹಾಕೊಂಡೆ ಸಾವಿರಾರು ಜನ ಚೆನ್ನಾಗಿದ್ದಾರೆ ಹೇಳ್ತಾ ಇರ್ತಾರೆ. ಬಂದಾಗೆಲ್ಲ ನಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ, ಈ ತರ ನಿಮ್ಮಂತವ್ರು ಕೂಡ ತುಂಬಾ ಇದಕ್ಕೆ ಹೆಲ್ಪ್ ಮಾಡ್ತಾ ಇರ್ತೀರಾ. ಬುಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡಿಕೊಟ್ಟಿದ್ದೀರಾ, ಅದ್ರ ಜೊತೆಗೆ ಪ್ರಮೋಟ್ ಮಾಡಿದೀರಾ. ಹಾಗಾಗಿ ನಿಮ್ಗೂ ಗೊತ್ತಿರುತ್ತೆ ಇದ್ರದ್ದು ಒಂದೊಂದ್ ಕಲರ್ ಹೇಗೆ ಯೂಸ್ ಮಾಡ್ಕೊಂಡೆ ಹೇಗಾಯ್ತು ಅಂತಾನು ಕೂಡ ನಿಮ್ಮಲ್ಲಿ ಕೇಳ್ತಾ ಇರ್ಬೋದು. ಇದು ಪ್ರೋಟೋಕಾಲ್ ನಿಜವಾಗ್ಲೂ ಎಲ್ಲರೂ ಕೂಡ ಯೂಸ್ ಮಾಡಿ. ಯಾರು ಹೇಳ್ತಾ ಇರ್ತೀರಾ, ಸ್ಟಮಕ್ ಬರ್ನಿಂಗು ಕೂಡ ಇದರಲ್ಲಿ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಏನಸ್ ಭಾಗದಲ್ಲಿ ಏನೋ ಉರಿ ಇರುತ್ತೆ, ಅದು ಬರೋದು ಅಂದ್ರೆ ಸ್ಟಮಕ್ ಇಂದ ಹೀಟ್ ಕ್ರಿಯೇಟ್ ಆಗಿರುತ್ತೆ. ಅದು ಲಾರ್ಜ್ ಇಂಟೆಸ್ಟೈನ್ ಹೋದಾಗ ಆತರ ಉರಿ ಊತ ಅದು ಇದೆಲ್ಲ ಆಗ್ತಾ ಇರುತ್ತೆ, ಅದು ಕೂಡ ಇದರಲ್ಲಿ ಚೆನ್ನಾಗಿ ಆಗ್ತಾ ಬರುತ್ತೆ. ಓಕೆ, ಸೊ ಈಗ ನೀವೇನೋ ಹೀಟ್ ಪದಾರ್ಥನ ತಿಂದಿರ್ತೀರಿ, ಸೊ ಮೋಷನ್ ಹೋಗ್ಬೇಕಾದ್ರೆ ತುಂಬಾ ಉರಿತಾ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಅಬ್ಸರ್ವ್ ಆಗುತ್ತೆ. 1-2 ದಿನ 2 ದಿನ 3 ದಿನ ನೋಡ್ಕೋತಾರೆ, ಅದು ಉರಿತಾ ಇದೆ ಅನ್ನೋದಾಗ ಎನ್ಎಸ್ ಬರ್ನಿಂಗ್ ಆಗ್ತಿದೆ ಅಂತ ಅಂದಾಗ, ಸೊ ಸುಮತಿ ಅವರು ಹೇಳ್ದಂಗೆ ಆ ಒಂದು ಗ್ರೀನ್ ಕಲರ್ ಕಲರ್ ನ್ಯೂಮರಾಲಜಿನ ಬಳಸ್ಕೊಳ್ಳಿ, ಖಂಡಿತವಾದ ವಾಸಿ ಆಗಿ ಆಗುತ್ತೆ. ಹಾಗೆ ಕಲರ್ ನ್ಯೂಮರಾಲಜಿಯಲ್ಲಿ ಮತ್ತಷ್ಟು ಸಿಕ್ಕಾಬಿಡೆ ಆದಂತಹ ಪ್ರೋಟೋಕಾಲ್ಸ್ಗಳಿದೆ. ಸೊ ಕೆಲವು ಸಲ ವಿಡಿಯೋಗಳು ನೋಡಿ ಸರ್ ನಮ್ಗೆ ಗೊತ್ತಾಗ್ತಿಲ್ಲ ಸರ್, ನಾವು ಬುಕ್ಸ್ ತಗೊಳ್ಬೇಕು ಅನ್ನೋದೇ ಆದ್ರೆ ಸೊ ನೇರವಾಗಿ ಕಾಲ್ ಮಾಡ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಬುಕ್ಸ್ ಕೊಡ್ಬೋದು. ಅಲ್ವಾ ಸುಮತಿ ಅವರೇ? ಎಷ್ಟು ಪ್ರೋಟೋಕಾಲ್ಸ್ಗಳು ಇಲ್ಲಿ ಇದೆ? 1000 ಅಂದ್ರೆ ಇಲ್ಲಿ ಒಂದು 200-300 ಕೊಟ್ಟಿರ್ಬೋದು, ನಮ್ಮ ಹತ್ರ ಸಾವಿರಾರು ಇರುತ್ತೆ ಸರ್. ಪ್ರತಿಯೊಂದು ನಾವು ಇದಾಗಿಲ್ಲ ಅಂದ್ರೆ ನಾವು ಇನ್ನೊಂದಕ್ಕೆ ರೆಡಿ ಇರ್ತೀವಿ. ಇಲ್ಲಿ ಬಂದಾಗ ಪೇಷಂಟ್ ಹೇಳಿದಾಗ ಮೇಡಮ್ ಕೆಲವೊಂದ್ಸಲ ಕೇಳ್ತಾರೆ ಬುಕ್ಸ್ ಅಲ್ಲಿ ಬೇರೆ ಇದೆ, ನಾವಿಲ್ಲಿ ಸಿಂಗಲ್ ಸೀಟ್ ತರ ಯೂಸ್ ಮಾಡ್ತೀವಿ. ಮೇನ್ ನಮ್ TM ಇದ್ ಮಾಡೋದಲ್ಲ, ಕೋರ್ಸ್ ಇರೋದ್ರಿಂದ ನಾವು TM ಪಾಯಿಂಟ್ ಅಂತ ಇರುತ್ತೆ, ಅದನ್ನೇ ಅದ್ರ ಪ್ರಕಾರ ನಾವ್ ಏನ್ ಕೊಡ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋತೀವಿ. ಆ ಪ್ರೋಟೋಕಾಲ್ಗೂ ನಾವ್ ಇಲ್ಲಿ ಕೊಡೋದಕ್ಕೂ ಸ್ವಲ್ಪ ಚೇಂಜಸ್ ಇರುತ್ತೆ. ಅದು ತುಂಬಾ ಕ್ರಾನಿಕ್ ಡಿಸೀಸ್ ಅಂತ ಬಂದಿರ್ತಾರೆ, ಅಂತವ್ರಿಗೆ ಮಾತ್ರ ಅವಾಗ ಕೊಟ್ಬಿಟ್ಟು ಮಾಡ್ತಾರೆ. ಏನು ಈ ಕಾರ್ಯಕ್ರಮದಲ್ಲಿ ಫಸ್ಟ್ ಆಫ್ ಆಲ್ ನಾವು ಬಸವರಾಜ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಅನೇಕರು ಕಾಲ್ ಮಾಡ್ತಾರೆ, ಸರ್ ಬಸವರಾಜ್ ಅವರು ನಿಜವಾಗ್ಲೂ ಕೂಡ ಸರ್ ಒಂದು ಸ್ಕೆಚ್ ಪೆನ್ ನನ್ನ ಕಾಲ ವಾಸಿ ಮಾಡ್ತಿದ್ದಾರೆ ಸರ್, ದೇವರಂತ ಮನುಷ್ಯರು ಸರ್ ಅಂತ ಹೇಳ್ತೀವಿ. ಇದನ್ನ ಉತ್ಕರ್ಷಗೆ ಹೇಳ್ತಾ ಇಲ್ಲ, ತುಂಬಾ ಹೊಗಳಿಕೆ ಹೇಳ್ತಿಲ್ಲ, ಅಥವಾ ನೀವು ನ್ಯೂಸ್ ಚಾನಲ್ ವ್ಯೂಸ್ ಹೋಗ್ಬೇಕು ಅಂತಾನೆ ಹೇಳ್ತಾ ಇಲ್ಲ. ಬಟ್ ಅದೊಂದು ಸತ್ಯ, ಇಲ್ಲಿ ಬಂದು ಕೂಡ ಅದನ್ನೆಲ್ಲ ಹೇಳಿದ್ದಾರೆ ಜನ. ದಿನಕ್ಕೆ ಅವ್ರು ಇರಲ್ಲ, ನಮ್ಮ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾರೆ, ನಾವು ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಎಷ್ಟೋ ಜನ ನಮ್ಮ ಮಕ್ಕಳನ್ನ ಚೆನ್ನಾಗಿ ಮಾಡಿದೀನಿ, ನಮ್ ಗಂಡ ಚೆನ್ನಾಗಿದ್ದಾರೆ ಸರ್ನ ದಿನಕ್ಕೊಂದು 10 ಲಕ್ಷಾಂತರ ಜನ ನೆನೀತಾರೆ ಸರ್. ಅದೊಂದು ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಾವ್ ಇಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಧನ್ಯತಾ ಭಾವ ಇದೆ ನಮ್ಗೆ. ಕಣ್ಣಲ್ಲಿ ಆಶ್ಚರ್ಯ ಕಾಣಿಸ್ತಾ ಇದೆ, ಸಂಭ್ರಮ ಪಡ್ತಿದ್ರಿ. ಎಸ್ ವೀಕ್ಷಕರೇ, ಇಂತ ಹಲವಾರು ಪ್ರೋಟೋಕಾಲ್ಸ್ಗಳು ನಿಮ್ಗೆ ಅವೈಲಬಿಲಿಟಿ ಇದೆ. ಸೊ ಬಣ್ಣಗಳ ಸಂಖ್ಯಾಶಾಸ್ತ್ರ ಅಂತ ನಿಮ್ಗೆ ರಿಲೀಸ್ ಆಗಿರ್ತದೆ, ಫೆಬ್ರವರಿ ರಿಲೀಸ್ ಆಗಿದೆ. ಸೊ ಈ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ಸುಮಾರು ಎಷ್ಟು ಪ್ರೋಟೋಕಾಲ್ಸ್ ಇರ್ಬೋದು? 200-250 ಪ್ರೋಟೋಕಾಲ್ಸ್ಗಳಿದೆ. 200-250 ಸಮಸ್ಯೆಗಳಿಗೆ ಪರಿಹಾರ ಈ ಕಲರ್ ನ್ಯೂಮರಾಲಜಿ ಇದೆ, ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿದೆ. ಸೊ ನೀವು ಆಫೀಸು ಕೂಡ ಬರ್ಬೋದು. ಅದ್ರ ಜೊತೆಗೆ ಇದ್ರಲ್ಲಿ ಸರ್ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತಾರೆ. ಇಲ್ಲಿ ಬಂದಾಗ ಸರ್ ಏನ್ ಮಾಡ್ತಾರೆ, ಅವ್ರದ್ದು ನಂಬರ್ ಅಂದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಅಂತದನ್ನ ನಾನು ಸೌಮ್ಯ ಕೂತ್ಕೊಂಡು ಎಷ್ಟು ವರ್ಷಗಳಿಂದ ಕೊಟ್ಟಿರೋದು, ಸಾವಿರಾರು ಬಂದಿದೆ ಸರ್. ಅದು ನಮ್ದು ಏನ್ ಗೊತ್ತಾ, ಇದು ಬರೇ ಮದ್ವೆ ಮದ್ವೆ ಮತ್ತೆ ಜಾಬ್ಗೆ ಅಂತ ಎಷ್ಟು ಲಕ್ಷಾಂತರ ಜನ ನಂಬರ್ಸ್ ಗಳನ್ನ ತಗೊಂಡಿರ್ಬೋದು ಇದ್ರಲ್ಲಿ. ಅದ್ರಲ್ಲಿ ನಾವು ಒಂದು ಏನು ಎಷ್ಟು ಬೇಕು ಅಷ್ಟೇ ಬರ್ದಿದೀವಿ. ಅದೆಲ್ಲ ಬೇಕಾದಷ್ಟಿದೆ ಸರ್. ಅದು ಅದರದ್ದು ತುಂಬಾ ಸರ್. ಅಂದ್ರೆ ನಾವಿಲ್ಲಿ ಸ್ವಲ್ಪ ಬರ್ದಿದೀವಿ, ನಾವು ಹುಡುಕಿ ಅಂದ್ರೆ ಸ್ವಲ್ಪ ನಮ್ದು ಏನು ಸತ್ಯ ರಿಸಲ್ಟ್ ಏನಿದೆ ಅದನ್ನೇ ಮಾತ್ರ ನಾವ್ ಇದ್ರಲ್ಲಿ ಹಾಕಿದ್ವಿ. ಅಂದ್ರೆ ಅದ್ರಲ್ಲಿ ತುಂಬಾ ಬಂದಿರೋದು ಮದ್ವೆದು ಮತ್ತೆ
ಜಾಬ್ದು ಸರ್, ಜಾಬು ಮದ್ವೆದಂತೂ ಅದು ಎಷ್ಟು ಸರ್ ಕೊಟ್ಟಿದ್ದಾರೆ ಅಂತಾನೆ ಇಲ್ಲ. ಜೀವನದಲ್ಲಿ turning point ಗಳು ಎರಡೇ ಇರೋದು. ಹಾ ಸರ್, ಅದನ್ನ ಜಾಬ್ ಆಗ್ಬೇಕು, ಒಳ್ಳೆದು ಮದುವೆ ಆಗ್ಬೇಕು. ಎಷ್ಟು ಜನ ಅದು ಎಷ್ಟು ಚೆನ್ನಾಗಿ ಆಗಿದೆ ಅಂದ್ರೆ ನಮ್ಗೆ ಗೊತ್ತು. ಬರ್ಬೇಕಾದ್ರೆ ಸ್ವೀಟ್ ತಗೊಂಡೇ ಬರೋರು. ಮದ್ವೆ ಕಾರ್ಡ್ ಜೊತೆಗೆ ಸ್ವೀಟ್ ನಮ್ಗೆ ಪ್ರತಿ ಸಲ ಇಲ್ಲಿ ಸ್ವೀಟ್ ತಿನ್ಬಾರ್ದು ಅಂತೀವಿ. ಅದೇ ತಿಂದ್ಬಿಟ್ಟು ಮತ್ತೆ ನೀವೇ ಬಂದು ಹಂಚ್ಕೊಳ್ಳೋದು. ಹೌದು ಸರ್. ಸರ್ ಹೇಳ್ತಾರೆ ಇವತ್ತು ಖುಷಿಗೆ ತಿನ್ನೋಣ ಕಂಡ್ರು ಅಂತ ಹೇಳ್ತಾರೆ. ಆದ್ರೆ ದಿನ ಎಷ್ಟೊಂದು ಇವತ್ತು ಕೂಡ ಒಂದ್ ಮೇಡಮ್ ಕುಂದ ಮೇಡಮ್ ಅಂತ ಕುಂದ ಸ್ವೀಟ್ ತಂದು ಕೊಟ್ರು. ಅಂದ್ರೆ ಅದ್ ಹೇಳ್ತಾರೆ ನಾ ಬಂದಾಗ ಖುಷಿಯಿಂದ ಹೇಳ್ಕೊತಾರೆ. ನಮ್ಗೆ ಆ ಖುಷಿ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಈ ತರ ಪ್ರೋಟೋಕಾಲ್ಸ್ ಗಳು ಅಲ್ಲದೆ ಜೀವನದ ಸತ್ಯಾಂಶಗಳು ಕೂಡ ಇದ್ರಲ್ಲಿದೆ ಸರ್. ಅವ್ರವ್ರ ಜೀವನದಲ್ಲಿ ಉದ್ಧಾರ ಆಗಿರುವಂತದ್ದು ಅಂದ್ರೆ ಏನ್ ಲೈಫ್ ಟರ್ನಿಂಗ್ ಪಾಯಿಂಟ್ ಗಳನ್ನ ಮನೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿಂದ ಬಂದಿದ್ದಾರೆ, ಹೇಳ್ಕೊಂತ ಇರ್ತಾರೆ ನಮ್ಮ ಹತ್ರ. ಸಮಸ್ಯೆಗಳಿಗೆ ದೈಹಿಕವಾದ ಬೇರೆ ಬೇರೆ ಸಮಸ್ಯೆಗಳು ಎಲ್ಲದಕ್ಕೂ ಅಂದ್ರೆ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಪರ್ಸನಲ್ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಅದರಲ್ಲಿ ನಂಬರ್ ನ್ಯೂಮರಾಲಜಿ ಪ್ರಕಾರ ನಂಬರ್ಸ್ ಗಳನ್ನ ನೀವೇ ಚೆನ್ನಾಗಿ ಬುಕ್ ಅರ್ಥ ಮಾಡ್ಕೊಂಡ್ರೆ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ವೀಕ್ಷಕರೇ, ಇದು ಬಣ್ಣಗಳ ಸಂಖ್ಯಾಶಾಸ್ತ್ರ ಈ ಬುಕ್ ನ ಆಥರ್ ಇದನ್ನ ಬರೆದಿರೋರು ಡಾಕ್ಟರ್ ಬಸವರಾಜ್ ಕೆ ಅಂತ. ಈ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಸುಮತಿ ಹೇಳೋದಲ್ಲ, ಪರ್ಸನಲ್ ಸಮಸ್ಯೆಯಿಂದ ಹಿಡಿದು ಸಾಮಾಜಿಕ ಸಮಸ್ಯೆಗಳು ಪ್ರತಿಯೊಂದು ಕೂಡ ಇದರಲ್ಲಿ ನಿಮಗೆ ಉತ್ತರನ ಸಿಗುತ್ತೆ. ಹಾಗೆ ಇದು ನೆನ್ನೆ ಮನೆ ಕುತ್ಕೊಂಡು ಮಾಡಿದ ಪ್ರಿಂಟ್ ಹಾಕಿದ್ದಂಥದ್ದಲ್ಲ, ಇದರಲ್ಲಿ ಬಸವರಾಜ್ ಅವರ ಸಂಪೂರ್ಣ ತಲೆನೇ ಇದೆ. ಇದರಲ್ಲೇ ಇದೆ. ಇಷ್ಟು ವರ್ಷ ಅವರು 14-15 ವರ್ಷ ಅವರು ರಿಸರ್ಚ್ ಅನ್ನ ಮಾಡಿರ್ತಾರೆ. ಈಗ 2 ನಿಮಿಷ ನೋಡಿ, ಕೆಲವೊಂದ್ಸಲ ನಾನು ಡಾಕ್ಟರ್ಗಳು ಸಿಗಲ್ಲ ಸರ್ ಮಾತಾಡಕ್ಕೆ ಅಂತ ಹೇಳ್ತೀವಿ. ಆ 2 ನಿಮಿಷ ಗ್ಯಾಪ್ ಸಿಕ್ಬಿಟ್ರು ಬಸವರಾಜ್ ಹೋಗಿ ರಿಸರ್ಚ್ ಮಾಡ್ತಾ ಕೂತಿರ್ತಾರೆ. ಸೊ ಹಂಗೆ ಪ್ರತಿಯೊಂದು ಕೂಡ ಪ್ರತಿದಿನ ಕೂಡ ನಂಬರಿಂಗ್ ತಗೊಂಡು ಅದು ಹಿಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅಂತ ಒಂದು ದೊಡ್ಡ ಟೀಮು ನಮ್ಮ ಬಸವ ಅಕಾಡೆಮಿನಲ್ಲಿದೆ. ನಿಜ ಕೂಡ ಹೆಚ್ಚು ಕಾರ್ಯಕ್ರಮ ಮಾಡೋದಕ್ಕೆ ನನ್ಗೆ ಖುಷಿ ಆಗೋದು ಕೂಡ ಅಲ್ಲೇ. ಸಾವಿರಾರು ರೂಪಾಯಿನಲ್ಲಿ ಲಕ್ಷಾಂತರ ರೂಪಾಯಿನಲ್ಲಿ ಆಗುವಂತ ಕಾಯಿಲೆ ಬರೀ ಒಂದು ಸ್ಕೆಚ್ ಪೆನ್ನಲ್ಲಿ ಆಗ್ಬಿಡುತ್ತೆ ಅಂತಂದ್ರೆ ಏನ್ ಹೇಳಿದ್ರಿ, ಎಂತ ಮಿರಾಕಲ್. ಎಸ್, ಈ ಥರ ಪ್ರೋಟೋಕಾಲ್ ಬಗ್ಗೆ ಮತ್ತಷ್ಟು ಕೂಡ ಮಾಹಿತಿನ ಕೊಡ್ತೀನಿ ಮುಂದಿನ ಎಪಿಸೋಡ್. ಇದು ರೈಟ್ ನ್ಯೂಸ್.